ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಕಲ್ಯಾಣಿ ಚಾಲುಕ್ಯರ ಪ್ರಮುಖ ಜಿನಾಲಯವೊಂದರ ಪರಿಚಯ ಮಾಡಿಕೊಡುವುದಿದೆ. ಬನ್ನಿ, ಆ ಜಿನಾಲಯ ಯಾವುದೆಂದು ನೋಡೋಣ. ಕಲ್ಯಾಣಿ ಚಾಲುಕ್ಯರ ಅತ್ಯಪೂರ್ವವಾದ ಶಿಲ್ಪಕಲಾ ವೀಕ್ಷಣೆಗೆ ಲಕ್ಕುಂಡಿ ಒಂದು ಪ್ರಮುಖ ತಾಣ. ಗದಗ ಜಿಲ್ಲಾ ಕೇಂದ್ರದಿಂದ ಇಲ್ಲಿಗೆ ಕೇವಲ 8-10 ಕಿಲೋಮೀಟರ್ಗಳ ಅಂತರವಷ್ಟೇ. ಇಲ್ಲಿಗೆ ಬರುತ್ತಿದ್ದಂತೆ ಮೊದಲು ಕಣ್ಣಿಗೆ ಬೀಳುವುದು ಇಲ್ಲಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯ. ವಸ್ತು ಸಂಗ್ರಹಾಲಯದ ಕಟ್ಟಡದ ಹಿಂದಿರುವುದೇ ಬ್ರಹ್ಮ ಜಿನಾಲಯ. ಇದು ದಾನಚಿಂತಾಮಣಿ ಅತ್ತಿಮಬ್ಬೆ ಕಟ್ಟಿಸಿದ ಜಿನಾಲಯ. ಅತ್ತಿಮಬ್ಬೆ ಕವಿ ರನ್ನನ ಆಶ್ರಯದಾತೆ. ಈಕೆಯ ಆಶ್ರಯದಲ್ಲೇ ಕವಿ ರನ್ನ ಕ್ರಿಸ್ತಶಕ 993ರಲ್ಲಿ ಅಜಿತ ಪುರಾಣವನ್ನು ಬರೆದದ್ದು. ಅಜಿತ ಪುರಾಣದೊಂದಿಗೆ ಇಲ್ಲಿನ ಶಾಸನಗಳು ಮತ್ತು ಕವಿ ಪೊನ್ನನ ಶಾಂತಿ ಪುರಾಣದಿಂದ ಅತ್ತಿಮಬ್ಬೆಯ ಹಲವಾರು ಸಂಗತಿಗಳು ತಿಳಿದು ಬರುತ್ತವೆ. ಈಕೆಯ ತಂದೆ ಚಾಲುಕ್ಯ ದೊರೆ ತೈಲಪನ ಮಹಾದಂಡನಾಯಕ ಮಲ್ಲಪ್ಪಯ್ಯ, ತಾಯಿ ಅಪ್ಪಕಬ್ಬೇರ. ಚಾಲುಕ್ಯ ಅರಸು ಅಹಮಲ್ಲನ ಸಮೀಪವರ್ತಿ ಸುಭಟ ಚೂಡಾಮಣಿ ಎಂದು ಖ್ಯಾತಿ ಪಡೆದಿದ್ದ ನಾಗದೇವ ಈಕೆಯ ಪತಿ. ಪತಿಯ ಮರಣಾನಂತರ ಇದ್ದೊಬ್ಬ ಮಗ ಅಣ್ಣಿಗದೇವನೊಂದಿಗೆ ಬದುಕುತ್ತಾ ದಾನವನ್ನೇ ಉಸಿರಾಗಿಸಿಕೊಂಡು ಬದುಕಿದವಳು. ತನ್ನೆಲ್ಲ ಸಿರಿ ಸಂಪತ್ತನ್ನು ಜೈನ ಧರ್ಮಕ್ಕೆ ಕಲೆಗೆ ಬಳಸಿದಳು. ತನ್ನ ನಿಷ್ಠೆ, ಔದಾರ್ಯ, ಧರ್ಮಾನುರಾಗ, ವಾಸ್ತುಪ್ರೇಮ, ತ್ಯಾಗಗಳಿಂದ ಮೇರು ವ್ಯಕ್ತಿತ್ವ ಪಡೆದುಕೊಂಡು ಅಗ್ರಗಣ್ಯಳೆನಿಸಿದಳು. ವೀರಪುರುಷರ ಕುಟುಂಬದಲ್ಲಿ ಜನಿಸಿದ ಅತ್ತಿಮಬ್ಬೆ ಕನ್ನಡ ನಾಡಿಗೆ ಸಲ್ಲಿಸಿದ ಸೇವೆ ಅಪಾರ. ಈಕೆಯ ಹೆಸರಿನೊಂದಿಗಿರುವ ದಾನಚಿಂತಾಮಣಿ ಇವಳ ವ್ಯಕ್ತಿತ್ವವನ್ನು ಸಾರುವಂಥದ್ದು. ಸಾಹಿತ್ಯದಲ್ಲಿ, ಶಾಸನಗಳಲ್ಲಿ, ಶಿಲ್ಪ ವೈಭವದಲ್ಲಿ ಅತ್ತಿಮಬ್ಬೆಯ ನೆನಪು ಶಾಶ್ವತ. ಘಟಾಂತಕಿ ಎಂಬುದು ಈಕೆಗಿದ್ದ ಬಿರುದು. ಘಟಾಂತಕಿ ದೇವಿ ಕಟ್ಟಿಸಿದ ಬಸದಿಗಳೆಂದು ಸಾರಿ ಹೇಳುವ ಶಾಸನಗಳು ಲಕ್ಕುಂಡಿ, ಸೊರಬ ಇನ್ನಿತರ ಗ್ರಾಮಗಳಲ್ಲಿ ಸಾಕ್ಷ್ಯಾಧಾರಗಳಾಗಿ ದೊರಕಿವೆ. ಕ್ರಿಸ್ತಶಕ 1117ರಲ್ಲಿ ದಾನಚಿಂತಾಮಣಿ ಅತ್ತಿಮಬ್ಬೆ ಈ ಬ್ರಹ್ಮಜಿನಾಲಯವನ್ನು ನಿರ್ಮಿಸಿ ಹಲವಾರು ದಾನದತ್ತಿಗಳನ್ನು ನೀಡಿದಳೆಂದು ತಿಳಿದು ಬರುತ್ತದೆ. ಬ್ರಹ್ಮಜಿನಾಲಯವು ಚೌಕಾಕಾರದ ಗರ್ಭಗೃಹ, ಅರ್ಧಮಂಟಪ, ನವರಂಗ ಹಾಗೂ ತೆರೆದ ಮುಖಮಂಟಪವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಕರಿಕಲ್ಲಿನಲ್ಲಿ ನಿರ್ಮಾಣವಾದ ಮಿರಮಿರನೆ ಮಿರುಗುವ ನೇಮಿನಾಥನ ಸುಂದರ ಮೂರ್ತಿ ಇದೆ. ನೇಮಿನಾಥನ ಮೂರ್ತಿಯು ಆಕರ್ಷಕವಾದ ಪ್ರಭಾವಳಿಯನ್ನು ಹೊಂದಿದ್ದು, ಎರಡೂ ಬದಿಯಲ್ಲಿ ಚಾಮರಧಾರಣಿಯರ ಶಿಲ್ಪಗಳಿವೆ. ಗರ್ಭಗೃಹದ ಬಾಗಿಲವಾಡ ಕುಸುರಿ ಕೆತ್ತನೆಗಳಿಂದ 5 ಶಾಖೆಗಳಲ್ಲಿ ನಿರ್ಮಿಸಲಾಗಿದೆ. ಅಲ್ಲಿ ಲತಾ ಸುರುಳಿಯೊಳಗೆ ವಾದ್ಯದವರು ಮತ್ತು ಯಾಳಿಗಳಿರುವ ಶಾಖೆಗಳು ಹೆಚ್ಚು ಕಲಾತ್ಮಕವಾಗಿವೆ. ಲಲಾಟದಲ್ಲಿ ತೀರ್ಥಂಕರರ ಶಿಲ್ಪವಿದೆ. ಅದರ ಮೇಲುಭಾಗದಲ್ಲಿ ಕದನದಲ್ಲಿ ತೊಡಗಿರುವ ಆನೆಗಳ ಶಿಲ್ಪಗಳು ಮತ್ತು ಪದ್ಮಾವತಿಯ ಶಿಲ್ಪವಿದೆ. ದ್ವಾರದಲ್ಲಿ ಚಾಮರಧಾರಣಿಯರೂ ಇದ್ದಾರೆ. ಗರ್ಭಗೃಹದ ಮುಂಭಾಗದಲ್ಲಿ ತೆರೆದ ಅಂತರಾಳವಿದೆ. ಇದರ ದಕ್ಷಿಣದ ಭಿತ್ತಿಯಲ್ಲಿ ಜಾಲಾಂಧರವಿದೆ. ನವರಂಗದಲ್ಲಿ ತಿರುಗುಣಿ ಯಂತ್ರದಿಂದ ತಯಾರಿಸಿದ 4 ಕಂಬಗಳಿವೆ. ಇವು ಚೌಕ ಮತ್ತು ವೃತ್ತಾಕಾರವನ್ನು ಪಡೆದಿದ್ದು 8 ಹಾಗೂ 16 ಮುಖಗಳನ್ನು ಒಳಗೊಂಡಿದೆ. ನವರಂಗದ ಬಾಗಿಲವಾಡವು 5 ಶಾಖೆಗಳಲ್ಲಿದ್ದು ವಜ್ರ, ಅರೆಗಂಬ, ಲತಾಬಳ್ಳಿಗಳಿಂದ ಅಲಂಕೃತವಾಗಿವೆ. ಲಲಾಟದಲ್ಲಿ ಗಜಲಕ್ಷ್ಮಿಯ ಉಬ್ಬು ಶಿಲ್ಪವಿದೆ. ಜಿನಾಲಯದ ತೆರೆದ ಮುಖಮಂಟಪದಲ್ಲಿ ವಿವಿಧ ಆಕಾರದ ಪೂರ್ಣ ಮತ್ತು ಅರೆಕಂಬಗಳಿವೆ. ಮುಖಮಂಟಪ ವಿಶಾಲವಾಗಿದ್ದು ಅದು ಜಿನಾಲಯದ ಪ್ರಮುಖ ಭಾಗವಾಗಿ ಎದ್ದು ಕಾಣುತ್ತದೆ. ಜಿನಾಲಯದ ಹೊರಭಾಗದ ಭಿತ್ತಿ ಮತ್ತು ಶಿಖರದಲ್ಲಿ
ವಿವಿಧ ವಿನ್ಯಾಸಗಳನ್ನು ಮೂಡಿಸಿದ್ದರೂ ಅದು ಕೊಂಚ ಶಿಥಿಲಾವಸ್ಥೆಗೆ ತಲುಪಿದೆ. ಜಿನಾಲಯದ ಅಂತರಾಳದ ಹೊರಗೆ ಎಡಬದಿಯಲ್ಲಿ ಚತುರ್ಮುಖ ಬ್ರಹ್ಮನ ಪೂರ್ಣ ಪ್ರಮಾಣದ ಶಿಲ್ಪವಿದೆ. ಅದು ನಿಂತ ಭಂಗಿಯಲ್ಲಿದ್ದು ತೇಜೋಮಯವಾಗಿದೆ. ಕಲ್ಯಾಣಿ ಚಾಲುಕ್ಯರ ಕಲಾ ಕೌಶಲ್ಯಕ್ಕೆ ಇದು ಸಾಕ್ಷಿ ಎಂಬಂತಿದೆ. ಚತುರ್ಮುಖಗಳಲ್ಲಿ ಹಿಂಬದಿಯ ಮುಖಕ್ಕೆ ಮಾತ್ರವೇ ಗಡ್ಡವಿದೆ. 4 ಕೈಗಳಲ್ಲಿ 2 ಕೈಗಳನ್ನು ವಿಗ್ರಹ ಭಂಜಕರು ಮುರಿದು ಹಾಕಿದ್ದಾರೆ. ಉಳಿದ 2 ಕೈಗಳಲ್ಲಿ ಒಂದು ಅಭಯ ಮುದ್ರೆಯಲ್ಲಿದೆ, ಮತ್ತೊಂದರಲ್ಲಿ ಕಳಶವಿದೆ. ಬಲಬದಿಯಲ್ಲಿ ಜೈನ ದೇವತೆ ಪದ್ಮಾವತಿಯ ಶಿಲ್ಪವಿದೆ. ಅದು ಕುಳಿತ ಭಂಗಿಯಲ್ಲಿದ್ದು ಆಕರ್ಷಕವಾಗಿದೆ. ಇಡೀ ಬ್ರಹ್ಮಜಿನಾಲಯ ಕಲ್ಯಾಣಿ ಚಾಲುಕ್ಯರ ಶೈಲಿಯಲ್ಲಿದ್ದು ಬಳಪದ ಕಲ್ಲಿನಲ್ಲಿ ನಿರ್ಮಾಣವಾಗಿದೆ. ಸಾಕಷ್ಟು ಶಿಥಿಲಾವಸ್ಥೆಗೆ ತಲುಪಿದ್ದ ಜಿನಾಲಯವನ್ನು ಪ್ರಾಚ್ಯ ಇಲಾಖೆ ತಕ್ಕ ಮಟ್ಟಿಗೆ ಸಂರಕ್ಷಿಸಿಕೊಂಡು ಬಂದಿದೆ. ಬ್ರಹ್ಮ ಜಿನಾಲಯದ ಪ್ರಾಂಗಣದಲ್ಲಿ ಮತ್ತೊಂದು ಸುಂದರವಾದ ಮಂದಿರವಿದೆ. ಅದಕ್ಕೆ ಪ್ರವೇಶವಿಲ್ಲ, ಬೀಗ ಹಾಕಿದ್ದಾರೆ. ಮಂದಿರದ ಹೊರಭಾಗದಲ್ಲಿ ರುಂಡವಿಲ್ಲದ ತೀರ್ಥಂಕರರ ಪೂರ್ಣ ಪ್ರಮಾಣದ ಅದ್ಭುತ ಮೂರ್ತಿ ಇದೆ. ಅದು ವಿಗ್ರಹ ಭಂಜಕರ ಕ್ರೂರ ಕೃತ್ಯ ಎಂಥದ್ದೆಂದು ಸಾರಿ ಹೇಳುವಂತಿದೆ. ಲಕ್ಕುಂಡಿಯ ಬ್ರಹ್ಮಜಿನಾಲಯ ನಿಜಕ್ಕೂ ದಾನಚಿಂತಾಮಣಿ ಅತ್ತಿಮವ್ವೆಯ ಧರ್ಮಾನುರಾಗ, ವಾಸ್ತುಪ್ರೇಮ, ತ್ಯಾಗದ ಪ್ರತೀಕವಾಗಿದೆ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ನಮ್ಮ ಕೋರಿಕೆ ಲೈಕ್ ಮಾಡಿ, ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.